ಈಗ ನಿಮಗೆ ಏನೋ ಕಷ್ಟ ಇರುತ್ತೆ, ನೋವುಗಳಿರ್ತವೆ, ಅವುಗಳಿಂದ ಹೊರಗೆ ಬರೋಕೆ ಹಾಕಿರಲ್ಲ. ಆದರೆ ಅದನ್ನು ಹೊರಗೆ ಬರೆಸಲಿಕ್ಕೆ ನಿಮ್ಮದು ಜೀವನದ ದಿಕ್ಕನ್ನು ಉದಯೋನ್ಮುಖವಾಗಿ ಚಲಿಸಲಿಕ್ಕೆ ಒಂದು ಮೋಟಿವೇಟ್ ಆಗಕ್ಕೆ ನಿಮಗೊಂದು ಪವಾಡ ಸದೃಶವಾದಂಥ ಚಟುವಟಿಕೆ ಮಾಡೋಣ. ಈಗ ನಿಮ್ಗೆ ನೋವು ಏನಿದ್ರು ಈ ಹಾಳೆ ಬರೆದು ಕೊಡಪ್ಪ ಒಬ್ಬನು, ಏನಾಗುತ್ತೆ ನೋಡೋಣ. ನಿನ್ನ ನೋವೇನಿದೆ, ಏನು ಕಷ್ಟ ಇದೆ ಅದನ್ನು ಅದರಲ್ಲಿ ಬರಿ. ನೀ ಬರೆದು ಕೊಡು ಅದನ್ನು ಇದರಲ್ಲಿ ಹಾಕ್ಬೇಕು. ನೀನು ಬರೆದು ಇದರಲ್ಲಿ ಹಾಕು. ಈಗ ನಿನ್ನ ಕಷ್ಟ ಅದನ್ನು ದೂರ ಮಾಡಲಿಕ್ಕೆ ನೋಡಿ, ಅವನ ಕಷ್ಟ ಎಲ್ಲ ಹೋಗಿ ಅವನ ಜೀವನ ಹೂವಿನ ಹಾಸಿಗೆ ಆಯಿತು. ಹೌದಾ? ನೋಡಿ, ಇನ್ನು ಮುಂದೆ ನಿನ್ನ ಜೀವನದಾಗ ಕಷ್ಟನ ಬರೋದಿಲ್ಲ. ಸೊ ಇದು ಒಂದು ಮಂತ್ರಶಕ್ತಿಯಿಂದ, ಒಂದು ದೈವಿ ಶಕ್ತಿಯಿಂದ ನಿನಗೆ ಮಂತ್ರಿಸಿರ್ತಕ್ಕಂಥ ಹೂವು. ನೋಡಿ, ನಿನ್ನ ಕಷ್ಟ ಎಲ್ಲ ಹೋಗ್ಬಿಡ್ತು, ಮಾಯ ಆಗ್ಬಿಡ್ತು. ನೋಡಿ, ಇಲ್ಲಿ ಹೂವು ಕಾಣ್ತಾವೆ. ಹೌದಾ? ಎಸ್. ಸೊ ಈಗ ನಿಮಗೆ ಕುತೂಹಲ ಬಂತು, ಹೆಂಗೆ ಹೂ ಬಂದು ಇವರಾಗ ನಾವು ಹಾಕಿದ್ದ ಹಾಳೆ ಇದರ ಹೂ ಹೆಂಗೆ ಬಂತು? ಹಾಳೆ ಹೋಗಿ ಹೂವು ಆತ, ಕಷ್ಟ ಹೋಗಿ ಹೂವಿನ ಸುಗಂಧ ಬರಕೈತಿ, ಹೆಂಗೆ ಸಾಧ್ಯ ಆಯ್ತು ಅಂತಂದರೆ ಬಹಳ ಸಿಂಪಲ್. ಇಲ್ಲಿ ನೋಡಿರಿ, ಇದು ಒಂದು ಕೆಂಪು ಬಣ್ಣದ ಮುಚ್ಚಳ ಐತಿ. ಇದನ್ನು ಇನ್ನೊಂದು ಪ್ಲೇಟ್ ಇರ್ತೈತಿ ಇದ್ರೊಳಗಡೆ. ಮೊದಲೇ ನಾವೇನು ಮಾಡ್ತೀವಿ, ಅದ್ರಾಗ ಹೂವನ್ನು ಹಾಕಿಟ್ಟಿರ್ತೀವಿ ಹಿಂಗೆ ಇದ್ರೊಳಗಡೆ. ನಿಮ್ಮದು ಕಷ್ಟ ಏನಂತ ಬಂದಿರ್ತಿರಲ್ಲ, ಕಷ್ಟ ಬಂದದ್ದು ಇದ್ರ ಬರೆದು ಕೊಟ್ಟಿದ್ರೆ ಹಾಕ್ತೀರಿ. ನಿಮ್ಮ ಎದುರಿಗೆ ಏನು ಮಾಡ್ತೀವಿ ನಾವು, ಇದನ್ನು ಮುಚ್ಚಳ ಮುಚ್ಚಿ ಮಂತ್ರಿಸಿದಂಗೆ ಮಾಡಿ ಇದನ್ನು ತೆಗೆದು ನೋಡಿದ್ವಿ ಅಂದ್ರೆ ಹೂವಾಗಿರ್ತೈತಿ. ಸೊ ಹಾಗಾದ್ರೆ ಏನು ತಿಳಿಯೋಣ ನಾವು? ವಿಜ್ಞಾನ ಕಲಿಯೋಣ, ಪವಾಡ ತಿಳಿಯೋಣ, ಮೌಢ್ಯತೆ ಅಳಿಯೋಣ. ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು.